ನೋಡಿ ಇದೊಂದು ವೆಹಿಕಲ್ ಮಾತ್ರ ಸಖತ್ ಕಾಣಿಸ್ತಾ ಇದೆ. ಬೈಕ್ ಮಾತ್ರ ಚಿಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೋಡಿ ಔಟ್ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ. ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ ಇರುತ್ತೆ ಅಲ್ಲ ಸರ್. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 1,90,000 ಆಗುತ್ತೆ ಸರ್. ಇದ್ರ ಮೈಲೇಜ್ ಬಂದು 180 ಐತೆ. 180 ರೇಂಜ್ 180 ರೇಂಜ್ 67 ರೇಂಜ್ ಏನ್ ಬರುತ್ತೆ ಬ್ರೋ ಇದು? ಸರ್ ಇದು 100+ ಇದು ಸೇಮ್. ಇದು 100+ ಬರುತ್ತೆ. 100+. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ಅಂದ್ರೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಗಳನ್ನ ನೋಡೋಣ ಅಂತ ಬಂದಿನಿ. ಸೊ ನಮ್ ಜೊತೆ ನಮ್ಮ ಸ್ನೇಹಿತರುಗಳು ಕೂಡ ಇದ್ದಾರೆ. ಅವರೆಲ್ಲ ಈಗ ತಿಳಿಸ್ಕೊಡ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ನೋಡೋಣ ಒಂದು ಅಂದ್ರೆ ಯಾವ ರೀತಿ ರೇಂಜ್ ಕೊಡ್ತವೆ, ಏನಕ್ಕೆ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಪೆಟ್ರೋಲ್ ಗಿಂತ ಏನಕ್ಕೆ ಅಂತ ಅಂದ್ರೆ ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಗೆ ಜಾಸ್ತಿ ಹೋಗ್ತಾ ಇರೋದ್ರಿಂದ ಸೊ ಪೆಟ್ರೋಲ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಜೊತೆಲಿ ಎಥನಾಲ್ 20 ಅಂತ ಬೇರೆ ಬಂದಿದೆ. ಎಥನಾಲ್ 20 ಜೊತೆ ಮಿಕ್ಸ್ ಆಗೋದು ಜಾಸ್ತಿ ಆಗಿದೆ. ಅದರಿಂದಾಗಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ನೋಡೋಣ, ಜೊತೆಲಿ ಯಾವ ರೀತಿ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ತಿಳಿಸ್ಕೊಡ್ತಾರೆ. ಬ್ರೋ ಹಾಯ್ ಬ್ರೋ. ಹಾಯ್ ಸರ್. ನಿಮ್ಮ ಹೆಸರು? ಸರ್ ರಾಯನ್ ಅಂತ. ಮೊಹಮ್ಮದ್ ರಾಯನ್ ಅಂತ. ಮೊಹಮ್ಮದ್ ರಾಯನ್ ಅನ್ನೋರು. ಬನ್ನಿ ಇವಾಗ ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಯಾವ್ಯಾವ ಇದಾವೆ, ಎಷ್ಟು ರೇಂಜ್ ಕೊಡ್ತವೆ, ಎಷ್ಟು ದೂರ ಹೋಗ್ತವೆ, ಆಮೇಲೆ ಯಾವ್ಯಾವ ಏನೇನು ಫೀಚರ್ಸ್ ಇದೆ ಅಂತೆಲ್ಲ ಡೀಟೇಲ್ ಆಗಿ ಅವರೇ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೊದಲನೇದಾಗಿ ಈ ವೆಹಿಕಲ್ ನೋಡೋಣ. ಈ ವೆಹಿಕಲ್ ಬಗ್ಗೆ ಈಗ ಅವರು ಹೇಳ್ತಾರೆ. ಬ್ರೋ ಏನೇನ್ ಫ್ಯೂಚರ್ ಇದೆ ಅಂತ ಹೇಳಿ ಬ್ರೋ ಇದ್ರಲ್ಲಿ? ಸರ್ ಇದ್ರ ಇಂಟ್ರಿಸಿಟಿ 350 ಅಂತ. ಸರ್ ಇದ್ರ ಸ್ಪೀಡ್ ಬಂದು 65 ಐತೆ. ಸರ್ ಇದ್ರ ಮೈಲೇಜ್ ಬಂದು 130 ಐತೆ. ಸರ್ ಇದ್ರಲ್ಲಿ ಡಿಕ್ಕಿ ಸ್ಪೇಸ್ ಎಲ್ಲ ಐತೆ. ತರ್ಸಿ ಬೂಟ್ ಸ್ಪೇಸ್ ಎಲ್ಲ ಎಷ್ಟಿದೆ ಅಂತ? ಸರ್ ಡಿಕ್ಕಿ ಸ್ಪೇಸ್ ಐತೆ, ಇದು ದೊಡ್ಡದೈತೆ. ಡಿಕ್ಕಿ ಸ್ಪೇಸ್ ಎಲ್ಲ ದೊಡ್ಡದೈತೆ ಇದ್ರಲ್ಲಿ. ನೋಡಿ ಗಾಯ್ಸ್ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಏನೇ ಐಟಮ್ ಬೇಕು ಅಂದ್ರೆ ಆರಾಮಾಗಿದ್ರೆ ಒಳಗಡೆ ಹಾಕೊಂಡು ಎಲ್ಲ ಒಂದ್ 10 kg ವರೆಗೆ ಇಟ್ಕೊಂಡು ಹೋಗ್ಬೋದು ಸರ್ ಇದ್ರಲ್ಲಿ. ನೋಡಿ ಯಾವ ರೀತಿ ಇದೆ ಅಂತ ಸರ್. ಆಮೇಲೆ ಇದು ನಾವು ರನ್ನಿಂಗ್ ಅಲ್ಲಿ ಈಗ ಕಾಲ್ ಬಂತು, ಈ ಕಾಲ್ ಪಿಕಪ್ ಮಾಡಕ್ ಆಗ್ಲಿಲ್ಲ ಅಂದ್ರು ಬೀಗ ಆನ್ ಅಲ್ಲೇ ಇದ್ರೂನು ಇದೊಂದು ಸ್ವಿಚ್ ಬರುತ್ತೆ. ಈ ಸ್ವಿಚ್ ಆಟೋಮೆಟಿಕ್ ಪವರ್ ಮಾಡಿದ್ರೆ ಗಾಡಿ ಏನ್ ಸ್ಪೀಡ್ ಅಲ್ಲಿ ಇರುತ್ತೆ ಅದೇ ಸ್ಪೀಡ್ ಅಲ್ಲಿ ಗಾಡಿ ಇರುತ್ತೆ. ಇದು ಸ್ಲೋ ಮಾಡ್ಬೇಕು, ಫೋನ್ ಮಾತಾಡ್ಬೇಕು, ಸ್ಪೀಡ್ ಅಲ್ಲಿ ಇರುತ್ತೆ. ಹೆಂಗಪ್ಪ ಹ್ಯಾಂಡ್ಲ್ ಅಂದ್ರೆ ಬ್ರೇಕ್ ಹಿಡಿದ್ರೆ ಗಾಡಿ ಅದೇ ಸ್ಟಾಪ್ ಆಗುತ್ತೆ. ಆಮೇಲೆ ಇದ್ರ ಅಲ್ಲಿ ಯೂಟ್ಯೂಬ್ ಎಲ್ಲ ಇದ್ರಲ್ಲೇ ಬರುತ್ತೆ. ಯೂಟ್ಯೂಬ್ ಎಲ್ಲ ಇದ್ರಲ್ಲೇ ಮಾತಾಡ್ಕೊಂಡು ಹೋಗ್ಬೋದು ನಾವು. ಅಂದ್ರೆ ಸ್ಕ್ರೀನ್ ಮಿರರಿಂಗ್ ಇದೆಯಾ? ಸ್ಕ್ರೀನ್ ಐತೆ. ಇದೇನ್ ಟಚ್ ಸ್ಕ್ರೀನ್ ಬರುತ್ತೆ? ಹಿಂಗೆ ಟಚ್ ಇಲ್ಲ, ಮಾಮೂಲಿ ನಾವು ಫೋನ್ ಅಲ್ಲಿ ಹೆಂಗ್ ವರ್ಕ್ ಮಾಡ್ತೀವಿ ಅದ್ರಲ್ಲಿ ಇದೇ ವರ್ಕ್ ಆಗುತ್ತೆ. ಬನ್ನಿ ಅದು ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಟಿವಿ ಕನೆಕ್ಟ್ ಹೆಂಗ್ ಆಗುತ್ತೋ ಆತರ ಸೇಮ್ ಹಂಗ್ ಕನೆಕ್ಟ್ ಆಗುತ್ತೆ ಸರ್. ಇದು ಫುಲ್ ಡೀಟೇಲ್ ಆಗಿದ್ರೆ ಎಲ್ಲ ಹೇಳ್ಬಿಡಿ. ಅಂದ್ರೆ ಪ್ರೈಸ್ ಏನಾಗುತ್ತೆ, ಏನು ಸರ್? ಪ್ರೈಸ್ ಬಂದಿದ್ದು 1,03,000 ರೂಪಾಯಿ ಐತೆ. ಇದ್ರಲ್ಲಿ 2 ಮಾಡಲ್ ಗಾಡಿ ಬರುತ್ತೆ ಸರ್. ಇದರಲ್ಲಿ 210 ಒಂದೈತೆ, 130 ಒಂದೈತೆ. 210 ಬಂದು ನಿಮ್ಗೆ 1,17,000 ರೂಪಾಯಿ ಬೀಳುತ್ತೆ. 210 ಅದು ಸರ್ ರೇಂಜ್. ಅದು ನಿಮ್ಗೆ ಇದ್ ಬಂದು 130. ಇದು 130 ಫಸ್ಟ್ ಮಾಡ್ಲಿ. ಇದು 130. ಇದು ಪ್ರೈಸ್ ಬಂದು 1,03,000 ರೂಪಾಯಿ ಇದೆ. ಇದರಲ್ಲಿ ಪಾರ್ಟ್ 2 ಅಂತ ಬಿಟ್ಟವನೆ ಇಂಟ್ರಿಸಿಟಿ 350. ಅದೂನು ಅದ್ ಬಂದ್ಬಿಟ್ಟು ಮೈಲೇಜ್ ಬಂದು 210. ಅದ್ರ ಪ್ರೈಸ್ ಬಂದ್ಬಿಟ್ಟು 1,17,000 ರೂಪಾಯಿ ಆಗುತ್ತೆ ಸರ್. 1,17,000 ಆನ್ ರೋಡ್ ಪ್ರೈಸ್ ಹೇಳ್ತಿರೋದು. ಬಂದ್ರೆ ನಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನಾವು. ನಿಮ್ ಕಡೆಯಿಂದ ಬಂದ್ರೆ ನಿಮಗೆ ಫಾಲೋ ಮಾಡ್ಕೊಂಡ್ ಬಂದ್ರೆ ಡಿಸ್ಕೌಂಟ್ ಮಾಡಿ ನಾವು ಕೊಡ್ತೀವಿ ಸರ್. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್. ಬನ್ನಿ ಈಗ ನೆಕ್ಸ್ಟ್ ಮಾಡೆಲ್ ಗಳೆಲ್ಲ ಇದಾವೆ ಗೈಸ್. ಒಳಗಡೆ ತುಂಬಾ ವೆಹಿಕಲ್ ಗಳು ಇದಾವೆ. ಎಲ್ಲವೂ ಕೂಡ ಅದು ಕೇಳಿ ತಿಳ್ಕೋಣ. ಬ್ರೋ ಇದು ಏನ್ ಸೇಮ್ ಇಲ್ಲ ಚೇಂಜ್ ಇದೆಯಾ? ಸರ್ ಇದು ಚೇಂಜ್. ಇದ್ರ ರೈಸ್ ಬಂದಿ ನಿಮ್ಗೆ 130ನೇ ಮೈಲೇಜ್. ಇದು 130 ಮೈಲೇಜ್ ಇದು. ಹಾ ಸರ್. ಇದು ಎಷ್ಟಾಗುತ್ತೆ ಪ್ರೈಸ್? ಇದು ಸೇಮೇನಾ ಸರ್? ಸೇಮ್ 130 ಪ್ರೈಸ್. 130 ಮೈಲೇಜ್ ಬಂದು ಇದು 130 ಹೇಳಿದ್ನಲ್ಲ. ಪ್ರೈಸ್ ಬಂದ್ಬಿದ್ದು 1,03,000 ರೂಪಾಯಿ ಬೀಳುತ್ತೆ ಗಾಡಿ. ಇದು 1,03,000 ರೂಪಾಯಿ ಆನ್ ರೋಡ್ ಪ್ರೈಸ್. ಅದ್ರಲ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಸರ್? ಡಿಸ್ಕೌಂಟ್ ನಿಮ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನಾವು. ಇದು ನಾನ್ ರಿಜಿಸ್ಟ್ರೇಷನ್ ಗಾಡಿ ಅಂತ. ಇದು ಬಂದಿ ಸರ್ ಈಗ ಆಫರ್ ಇರಕ್ಕಿಂತ ಆಫರ್ ಹೋಗೈತೆ. ಇದು ಪ್ರೈಸ್ ಬಂದಿ 67 ಐತೆ. ಮೈಲೇಜ್ ಬಂದಿ 100+ ಇದೆ ಸರ್. ಇದು ಮೈಲೇಜ್ ಸರ್. ಇದು ಮಾರ್ಕ್ 2 ಅಂತ 4,000 ಇದಾ? ಹಾ ಸರ್. ಸಕ್ಕತ್ತಾಗಿದೆ. ಒಂಥರ ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ ಇರುತ್ತೆ ಅಲ್ಲ ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 1,90,000 ಆಗುತ್ತೆ ಸರ್. ಇದ್ರ ಮೈಲೇಜ್ ಬಂದು 180 ಐತೆ. 180 ರೇಂಜ್. 180 ರೇಂಜ್. ನೋಡಿ ಗೈಸ್, ನಾವೇನಾದ್ರು ಒಂದ್ ರೌಂಡ್ ಏನಾದ್ರು ಚಾರ್ಜ್ ಮಾಡ್ತೀವಿ ಅಂತ ಅಂದ್ರೆ ನಮಗೆ ರೇಂಜ್ 180 ಕೊಡುತ್ತೆ ಅಂತ. 180 ರೇಂಜ್ ಸರ್ ಇದು. ಸರ್ ಇದ್ರ ಪ್ರೈಸ್ ಬಂದು 1,90,000 ಆಗುತ್ತೆ. 1,90,000 ಆಗುತ್ತೆ ಸರ್. 1,90,000. 1,90,000 ಆಗುತ್ತೆ. ಸ್ಪೀಡ್ 120 ಐತೆ ಸರ್. ಇದು ಇನ್ನ ಬೇರೆ ಏನ್ ಫ್ಯೂಚರ್ಸ್ ಇದೆ ಬ್ರೋ ಇದ್ರಲ್ಲಿ? ಸರ್ ಫ್ಯೂಚರ್ ನೀವ್ ಏನಾನ ಐಟಮ್ ತಗೊಂಡ್ರು ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಸ್ಪೇಸ್ ಇದೆಯಾ? ಹಾ ಸರ್. ಡಿಕ್ಕಿ ಸ್ಪೇಸ್ ಸರ್. ಇದು
ಗೈಸ್ ನೋಡಿ ಇಲ್ಲಿ ನಾವ್ ಏನ್ ಫ್ಯೂಯಲ್ ಹಾಕ್ಸ್ತೀವೋ ಅದು ಸ್ಪೇಸ್ ಇಲ್ಲೇ ಇದೆ. ನಮ್ಗೆ ಏನೇ ಬೇಕು ಅಂತ ಅಂದ್ರೆ ಒಂದ್ ಹೆಲ್ಮೆಟ್ ಹಿಡಿಯುತ್ತಾ ಬ್ರೋ ಇದು? ಹಾ ಸರ್ ಹಿಡಿಯುತ್ತೆ. ಹಿಡಿಯುತ್ತಾ? ಹಾಫ್ ಹೆಲ್ಮೆಟ್ ಆರಾಮಾಗಿರ್ಸ ಹಾಫ್ ಹೆಲ್ಮೆಟ್ ಮಾತ್ರ ಹಿಡಿಯುತ್ತೆ. ಸರ್ ಇದು ಡಿಸ್ಪ್ಲೇ ತೋರಿಸ್ತೀನಿ. ಹಾ ತೋರಿಸಿ. ಇದು ಏನ್ ಟಚ್ ಸ್ಕ್ರೀನ್ ಬರುತ್ತಾ ಸರ್? ಇದು ಸೇಮ್ ಅದ್ರಲ್ಲಿ ಏನೈತೆ ಇಂಟರ್ಸಿಟಿ 350 ಅಲ್ಲಿ ಸೇಮ್ ಇದು ಹಂಗೆ ಬರುತ್ತೆ ಸರ್. ಸ್ಕ್ರೀನ್ ಮಿರರ್ ಸೇಮ್ ಎಲ್ಲ. ನಮಗೆ ರೇಂಜ್ ಎಲ್ಲ ಇದ್ರಲ್ಲೇ ತೋರಿಸುತ್ತಾ? ಎಲ್ಲ ಇದ್ರಲ್ಲೇ ಸರ್. ಬ್ಯಾಟ್ರಿ ಪರ್ಸೆಂಟೇಜ್ 91 ಐತೆ. ಸ್ಪೀಡ್ ಇಲ್ಲಿ ತೋರಿಸುತ್ತೆ. ಎಲ್ಲ ಇದ್ರಲ್ಲೇ ಐತೆ ಸರ್. ಇದು ಪಾರ್ಕಿಂಗ್ ನೋಡಿ, ಶೆಲ್ಫ್ ಸ್ವಿಚ್ ಕೊಟ್ಟನೆ ರೆಡಿ ಅಂತ ಇಲ್ಲಿ ಬರ್ತಾನೆ. ಇದು ಫಸ್ಟ್ ಮೋಡ್, ಸೆಕೆಂಡ್, ಥರ್ಡ್. ಟೋಟಲ್ ಆಗಿ 3 ರೈಡ್ಸ್ ಇದೆ. 3 ರೈಡ್ಸ್ ಇದೆ ಸರ್. ಅಂದ್ರೆ ನಮಗೆ ಎಕೋಲ್ ಎಷ್ಟು ಬರುತ್ತೆ? ಎಕೋಲಿ ಸರ್ ನೀವು ಸ್ಪೀಡ್ ಬಂದು ಇದ್ರಲ್ಲಿ 24 ಇರುತ್ತೆ. ಇದಕ್ ಬಂದ್ರೆ ನೀವು ಒಂದು 60 ಬರುತ್ತೆ. ಇದ್ರಲ್ಲಿ ಹೋದ್ರೆ ಟಾಪ್ ಸ್ಪೀಡ್ 120. ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಬರುತ್ತೆ? ಸ್ಪೋರ್ಟ್ಸ್ ಅಲ್ಲಿ ಮೈಲೇಜ್ ಸರ್? ಸರ್ ಮೈಲೇಜ್ ಸ್ಪೋರ್ಟ್ಸ್ ಹೊಡಿತೀವಿ ಅಂದ್ರೆ ಏನ್ ನಿಮಗೆ ಒಂದು 20 ಕಿಲೋಮೀಟರ್ ಇದಾಗುತ್ತೆ, ಡ್ರಾಪ್ ಆಗುತ್ತೆ. ಡ್ರಾಪ್ ಆಗುತ್ತೆ. ಈಗ ಸಿಟಿ ಇನ್ನೊಂದು ಯಾವ್ದು ಸಿಟಿ ಮೋಡ್ ಇದ್ರಲ್ಲಿ ಹೋದ್ರೆ ಫಸ್ಟ್ ಮೋಡ್ ಅಲ್ಲಿ ಸಿಟಿ ಅಲ್ಲಿ ಹೋದ್ರೆ ನಿಮ್ಗೆ 100 to 180 175 ಮೈಲೇಜ್ ಬರುತ್ತೆ ಸರ್. ಎಕೋಲ್ ಹೋಗ್ತೀವಿ ಅಂತ ಸರ್ 175 180 ಮೈಲೇಜ್ ಬರುತ್ತೆ ಎಕೋಲ್ ಹೋದ್ರೆ. ಹಾ ಸರ್. ನೋಡಿ ಗೈಸ್ ಒಂದು ಚಾರ್ಜಿಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಇದು. ಸೊ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನೋಡೋಣ ಬನ್ನಿ ಬ್ರೋ. ಇದನ್ನ ತೋರಿಸಿ ಸರ್. ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ. ಇದು ನಾನ್ ರಿಜಿಸ್ಟ್ರೇಷನ್? ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಇದು? ಏನು ಇಲ್ಲ ಸರ್. ಇದು ಹೆಲ್ಮೆಟ್ ಇಲ್ಲದೆ ಓಡಿಸಬಹುದು ಸರ್. ಇದು ಪ್ರೈಸ್ ಬಂದು 67 ಐತೆ. ನಿಮ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಸಿಗುತ್ತೆ ಸರ್. ನಿಮ್ ಕಡೆಯಿಂದ ಇದು 67 ಇದೆಯಾ? 67. ರೇಂಜ್ ಏನ್ ಬರುತ್ತೆ ಬ್ರೋ ಇದು? ಸರ್ ಇದು 100+ ಇದು ಸೇಮ್. ಇದು 100+ ಬರುತ್ತೆ. 100+ ಬರುತ್ತೆ ಗೈಸ್ ನೋಡಿ ಪ್ರೈಸ್ ಬಂದು 67. ಇನ್ನ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಜೊತೆ ರೇಂಜ್ ಕೂಡ ಒಳ್ಳೆ ರೇಂಜ್ ಬರ್ತಾ ಇದೆ. ಜೊತೆಯಲ್ಲಿ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್. ಇದ್ರಲ್ಲಿ ಏನ್ ಸ್ಕ್ರೀನ್ ಇದೆಯಾ ಬ್ರೋ? ಹಾ ಸರ್ ಇದ್ರಲ್ಲಿ ಸೇಮ್ ಏನೈತೆ ಅದೇ ಟಚ್ ಸ್ಕ್ರೀನ್ ಇಲ್ಲ. ಅದು ಕೂಡ ಸೇಮ್ ಬರುತ್ತಾ? ಹಾ ಸರ್ ಸೇಮ್ ಸ್ಕ್ರೀನ್ ಬರುತ್ತೆ. ಗೈಸ್ ನೋಡಿ ಚಿಕ್ಕಗೆ ಪುಟಾಣಿಗೆ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಸಕ್ಕತ್ತಾಗಿದೆ ಸರ್. ಇದು ಇಂಟರ್ಸಿಟಿ 350 ಅಂತ. ಇದು ಫಸ್ಟ್ ಮಾಡಲ್. ಈಗ ನಾವು ಅದೇ ನೋಡುದು ಅದೇ ರೀತಿ. ಹಾ ಸರ್ ಸೇಮ್ ಗಾಡಿ. ಇದ್ರಲ್ಲಿ ಈಗ ಸೆಕೆಂಡ್ ಗಾಡಿ ಬರುತ್ತೆ. ಅದು ಇಂಟರ್ಸಿಟಿ 350 ಅಂತ. ಅದ್ರ ಮೈಲೇಜ್ ಬಂದ್ಬಿಟ್ಟು 210 ಐತೆ. ಪ್ರೈಸ್ ಬಂದು 1,12,000 ರೂಪಾಯಿ ಆಗುತ್ತೆ ಸರ್. ಅದು 1,12,000. ಗೈಸ್ ನೋಡಿ ಇದೊಂದು ವೆಹಿಕಲ್ ಮಾತ್ರ ಸಕ್ಕತ್ತ ಕಾಣಿಸ್ತಾ ಇದೆ. ಬೈಕ್ ಮಾತ್ರ ಚಿಂದಿ ಇದೆ ಅಂತಾನೆ ಹೇಳ್ಬೋದು. ನೋಡಿ ಔಟ್ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಒಳ್ಳೆ ಸ್ಪೋರ್ಟ್ಸಿವ್ ಲುಕ್ ಇದೆ ಇದು. ಬನ್ನಿ ಇವಾಗ ಅವ್ರನ್ನೇ ಕೇಳೋಣ ಇದ್ರ ಬಗ್ಗೆ ಎಲ್ಲ ಕೇಳಿ ವಿಚಾರಿಸೋಣ. ನಾನಂತೂ ಲುಕ್ಕಲ್ಲೇ ಫ್ಲಾಟ್ ಆಗೋದು ಇದಕ್ಕೆ. ಬಟ್ ಇದಕ್ಕಿಂತ ಪವರ್ ಅಲ್ಲಿ ಅದು ತುಂಬಾ ಸಖತ್ತಾಗಿದೆ ಅಂತೆ. ಬಟ್ ಲುಕ್ ವೈಸ್ ಮಾತ್ರ ಇದು ನೋಡಿ ಯಾವ ರೀತಿ ಇದೆ ಅಂತ. ಒಂದು ಸ್ಪೋರ್ಟ್ಸ್ ಬೈಕ್ ರೀತಿಯಲ್ಲೇ ಇದೆ. ಸೊ ಈಗ ಸ್ಪೋರ್ಟ್ಸ್ ಬೈಕ್ ಹೆಂಗೆ ಹೋಗುತ್ತೋ ಅದೇ ರೀತಿ ಹೋಗುತ್ತೆ ಅಂತ ಕೂಡ ಅವ್ರು ಹೇಳ್ತಾ ಇದಾರೆ. ಬ್ರೋ ಇದು ಯಾವ ರೀತಿ ಹೋಗುತ್ತೆ ಇದು? ಸರ್ ಇದು KM 3000 ಅಂತ. KM 3000 ಅಂತ. 3000 ಸರ್. ಇದು ಟಾಪ್ ಸ್ಪೀಡ್ ಬಂದು 90. ಸರ್ ಇದ್ರ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ 120 ಬರುತ್ತೆ. ಇದು ಮೈಲೇಜ್ ಸರ್. ಇದು ಸೇಮ್ ನೀವು R15 ಓಡಿಸಿರಲ್ಲ ಆ ಟೈಪ್ ಫೀಲ್ ಬರುತ್ತೆ. ನೋಡಕ್ಕೂ ಸೇಮ್ ಲುಕ್ ಸ್ವಲ್ಪ ಸೇಮ್ A to Z ಲುಕ್ ಎಲ್ಲ ಹಂಗೆ ಐತೆ ಸರ್. ಇದು ಫೀಲಿಂಗು ಬೇರೆ ಗಾಡಿ ಪಕ್ಕ ಗಾಡಿ ಹೋದ್ರು ನಮಗೆ ಗೊತ್ತಾಗಲ್ಲ ಈ ಗಾಡಿ ಹೋಯ್ತಂತ. ಒಂಚೂರು ಸೌಂಡ್ ಇರಲ್ಲ, ಹಂಗ ಹೋಗ್ಬೋದು. ಚೆನ್ನಾಗಿ ಫೀಲಿಂಗ್ ಬರುತ್ತೆ ಇದ್ರಲ್ಲಿ. ಸೌಂಡ್ ಬೇಕು ಅಂದ್ರೆ ನಾವು ಎಕ್ಸ್ಟ್ರಾ ಸೌಂಡ್ ಬೇಕಂದ್ರೆ ಸೈಲೆನ್ಸರ್ ಐತೆ ಇದೆ. ಹಾ ಸರ್. ಅಂದ್ರೆ ಅದೆಲ್ಲ ಎಕ್ಸ್ಟ್ರಾ ಆಗುತ್ತಾ? ಅದು ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ಸರ್. ಸೌಂಡ್ ಇದು ಸೌಂಡ್ ಬೇಕು ಅಂತ. ಸೌಂಡ್ ಎಲ್ಲ ಬರುತ್ತೆ. ಈಗ ಅಕಸ್ಮಾತ್ ಸೌಂಡ್ ಬೇಕು ಅಂದ್ರೆ ಏನ್ ಪ್ರೈಸ್ ಆಗ್ಬೋದು ಬ್ರೋ ಸೌಂಡ್ ಗೆ? ಸರ್ ಸೌಂಡ್ ಬೇಕಂದ್ರೆ ಒಂದು 4,000 to 5,000 ರೂಪಾಯಿ ಜಾಸ್ತಿ. 5,000 ಜಾಸ್ತಿ ಆಗುತ್ತೆ. ಈಗ ಬೈಕ್ ಪ್ರೈಸ್ ಬಿಟ್ಟು ಪ್ರೈಸ್ ಬಿಟ್ಟು ಇದು ಎಷ್ಟಾಗುತ್ತೆ ಬ್ರೋ ಆನ್ ರೋಡ್? ಸರ್ ಇದು ಆನ್ ರೋಡ್ ಬಂದು 1,56,000 ರೂಪಾಯಿ ಇದೆ ಸರ್ ಗಾಡಿ. 1,50,000 ಇದೆ. ಸೊ ಅದ್ರಲ್ಲಿ ಇನ್ನ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಸರ್ ಡಿಸ್ಕೌಂಟ್ ಬಂದ್ರೆ ಒಂದು 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡೋಣ. ಎಷ್ಟು ಬರುತ್ತೆ ಬ್ರೋ? ಒಂದು 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡೋಣ. ಗೈಸ್ ನೋಡಿ 10,000 ವರೆಗೂ ಡಿಸ್ಕೌಂಟ್ ಸಿಗುತ್ತೆ ನಮ್ಗೆ ಇದ್ರಲ್ಲಿ ಏನಾದ್ರು ತಗೋಬೇಕು ಅಂತಂದ್ರೆ. ನೋಡಿ ಯಾವ ರೀತಿ ಇದೆ ಅಂತ ಅಂದ್ರೆ ಮಾತ್ರ ನಂಗಂತೂ ಸಖತ್ ಇಷ್ಟ ಆಯ್ತು ಬ್ರೋ. ಇದು ಕಲರ್ಸ್ ಏನೇನ್ ಕಲರ್ಸ್ ಬರುತ್ತೆ ಬ್ರೋ ಇದರಲ್ಲಿ? ಸರ್ ಇದರಲ್ಲಿ ರೆಡ್ ಬರುತ್ತೆ, ಗ್ರೀನ್ ಬರುತ್ತೆ. ರೆಡ್ ಗ್ರೀನ್ ಎರಡು ಕಲರ್ ಬರುತ್ತೆ ಸರ್. ಸೊ ಪ್ರತಿಯೊಂದು ವೆಹಿಕಲ್ಸ್ ಯಾವ ಕಲರ್ ಬರುತ್ತೆ ಅಂತ? ಇದ್ರಲ್ಲಿ ಯಾವ ಕಲರ್ ಬರುತ್ತೆ ಸರ್? ಇದರಲ್ಲಿ ರೆಡ್, ಬ್ಲಾಕ್, ವೈಟ್ 3 ಕಲರ್ ಬರುತ್ತೆ. 3 ಕಲರ್ ಇರುತ್ತೆ. ಸೊ ಅಲ್ಲಿ ಹಿಂದೆ ಇದೆಯಲ್ಲ ಅದ್ರಲ್ಲಿ? ಅದ್ರಲ್ಲೂ ಈ ಕಲರ್ ಒಂದ್ ಬರುತ್ತೆ, ಗ್ರೀನ್ ಒಂದ್ ಬರುತ್ತೆ ಸರ್. ಇದು ಬ್ಲೂ ಅಂಡ್ ಗ್ರೀನ್. ಗ್ರೀನ್ ಸರ್. ಅದ್ರಲ್ಲಿ ಬಂದು ನಿಮ್ಗೆ ಬ್ಲೂ ಅಂಡ್ ಯೆಲ್ಲೋ. ಅದೇ ಯಾರ ಹುಡುಗಿರಾರೆ ಇದು ಬಂದು ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ ಬರುತ್ತೆ. ಸರ್ ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ ಇರುತ್ತೆ. ಬ್ಲಾಕ್ ಒಂದ್ ಬರುತ್ತೆ ಸರ್. ಇದು ಕೂಡ ತುಂಬಾ ಸಖತ್ತಾಗಿದೆ ನೋಡಿ. ಅದಕ್ಕಿಂತ ಇದು ತುಂಬಾ ಪವರ್ ಜಾಸ್ತಿ, ರೇಂಜ್ ಜಾಸ್ತಿ, ಎಲ್ಲ ಅಷ್ಟೇ. ಇದು ತುಂಬಾ ಸಖತ್ತಾಗಿದೆ. ಬಟ್ ನೋಡಕ್ ಅದು ಸ್ಪೋರ್ಟಿ ಲುಕ್ ಅದಿದ್ರು ಬಟ್ ಇದಂತೂ ಒಳ್ಳೆ ರೇಂಜ್ ಕೊಡುತ್ತೆ, ಪವರ್ ಅಷ್ಟೇ. ಇದು ತುಂಬಾ ಜಾಸ್ತಿ ಇದೆ ಬ್ರೋ. ಇದು ಬ್ಯಾಟ್ರಿ ಎಲ್ಲ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್? ಇದೆಲ್ಲ 3 ವರ್ಷ ವಾರಂಟಿ ಬರುತ್ತೆ ಸರ್. ನಮ್ ಕಡೆಯಿಂದ 3 ವರ್ಷ ವಾರಂಟಿ ಬರುತ್ತೆ ಸರ್. ಬ್ಯಾಟ್ರಿ ಏನೇ ತೊಂದರೆ ಆದ್ರೂ ನೀವು 3 ವರ್ಷ ನಮ್ ಕಡೆಯಿಂದ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. 3 ವರ್ಷದಲ್ಲಿ ಏನಾಗ್ಲಿ ನಮ್ ಕಡೆಯಿಂದ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಬನ್ನಿ ಆಮೇಲೆ ಇದು ಸರ್ವಿಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಿರ್ಕೋಣ ಬ್ರೋ. ಸರ್ವಿಸ್ ಯಾವ ರೀತಿ ಇದೆ ಸರ್? ಇದು 5 ಸಾವಿರಕ್ಕೆ ಒಂದ್ಸತಿ ಬರ್ಬೇಕು.
ಇದು 5,000ಕ್ಕೆ ಐದು ಸಾವಿರ ಕಿಲೋಮೀಟರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೇಕು. ಹಾಂ ಸರ್. ಅದು ಏನ್ ಸರ್ವಿಸ್ ಇರುತ್ತೆ ಬ್ರೋ? ಅಂದ್ರೆ ನಾವು ಸರ್ ಇದು ಸಿಸ್ಟಮ್ ವರ್ಕ್ ಇರುತ್ತೆ ಇದ್ರಲ್ಲಿ. ಬ್ಯಾಟ್ರಿ, ಕಂಟ್ರೋಲರ್, ಮೋಟರ್ ಎಲ್ಲ ಚೆಕ್ ಮಾಡಿ ನಾವು ಕೊಡ್ತೀವಿ. ಏನೈತೆ, ಏನ್ ಡಿಶ್ ಏನೈತೆ ಎಲ್ಲ ಅಪ್ಡೇಟ್ ಮಾಡಿ ನಾವು ಕೊಡ್ತೀವಿ ಸರ್. 5,000 ಒಂದ್ಸತಿ 5,000 ಒಂದ್ಸತಿ ತಗೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿ ಪ್ರತಿ 5,000 ಕಿಲೋಮೀಟರ್ ಬರ್ಬೇಕು ಸರ್. ಅಂದ್ರೆ ಎಲ್ಲ ಗಾಡಿನೂ ಸೇಮ್ ಇಲ್ಲ ಅಂದ್ರೆ ಆಲ್ ವೆಹಿಕಲ್ಸ್, ಎಲ್ಲಾ ವೆಹಿಕಲ್ ನೀವು ಯಾವುದೇ ವೆಹಿಕಲ್ ಆದ್ರೂ ನೀವು ಸರ್ವಿಸ್ ತಗೊಂಡ್ಬರ್ಬೇಕಾಗುತ್ತೆ. ಸರ್ವಿಸ್ 5,000 ಕಿಲೋಮೀಟರ್ಗೆ ಒಂದು ಸಲ ನೀವು ತಗೊಂಡ್ಬಂದು ಇಲ್ಲಿ ಸರ್ವಿಸ್ ಮಾಡಿಸ್ಕೊಂಡ್ರೆ ಸರ್ವಿಸ್ ಎಲ್ಲ ಇಲ್ಲೇ ಇದೆಯಾ ಬ್ರೋ? ಎಲ್ಲ ಇಲ್ಲ ಸರ್, ಎಲ್ಲ ಇಲ್ಲ ಒಳಗಡೆ, ಎಲ್ಲ ಇಲ್ಲೇ ಒಳಗಡೆ ಸರ್. ಸೊ ಪ್ರತಿ ಒಂದು ವೆಹಿಕಲ್ ಏನೇ ಸಂಬಂಧಪಟ್ಟರು ಸರ್ವಿಸ್ ಹತ್ರ ಒಂದು ಹತ್ರ, ಶೋರೂಮ್ ಹತ್ರ ಒಂದು ಸರ್. ಏನಾನ ಆಯ್ತಂತ ಕಾಲ್ ಮಾಡಿದ್ರು ಸ್ಪಾಟ್ ಗೆ ಹೋಗಿ ನೀವೇ ರೆಡಿ ಮಾಡ್ಕೊಡ್ತೀರಾ? ಹಾ ಸರ್, ಸ್ಪಾಟ್ ಗೆ ಹೋಗಿ ನಾವು ರೆಡಿ ಮಾಡ್ಕೊಟ್ಟು ಬರ್ತೀವಿ. ಗೈಸ್ ನೋಡಿ, ವೆಹಿಕಲ್ ಅಷ್ಟೇ ನಿಮ್ಗೆ ಏನಾರು ಕೆಟ್ಟೋಯ್ತು ಅಂತ ಅಂದ್ರೆ ಅಲ್ಲಿಗೆ ಹೋಗಿ ರೆಡಿ ಕೂಡ ಮಾಡ್ಕೊಡ್ತೀವಿ. ಸ್ಪಾಟ್ ಗೆ ಬಂದು ನಾವು ರೆಡಿ ಎಲ್ಲ ಡೀಟೇಲ್ಸ್ ಇವಾಗ ತಗೊಂಡಿದೀವಿ. ಬಟ್ ನಾವು ಚಾರ್ಜ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿವಲ್ಲ, ಅದರಿಂದಾಗಿ ನಮ್ಗೆ ಯಾವುದೇ ಆದಂತ ಬೇರೆ ಅಂತ ಅಡಾಪ್ಟರ್ ಏನು ಬೇಕಾಗಲ್ಲ. ಸೊ ಒಂದು ಚಾರ್ಜರ್ ವೈರ್ ತಗೊಂಡ್ಬಂದಿದ್ದಾರೆ ನೋಡಿ, ಈ ತರ ಚಾರ್ಜರ್ ವೈರ್ ತಗೊಂಡಿದ್ದಾರೆ. ಎಲ್ಲಿ ಬೇಕಾದ್ರೂ ಹಾಕೋಬಹುದು ಬ್ರೋ. ಇನ್ನೊಂದು ಬೇರೆದು ಈಗ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆಲ್ಲ ಬರುತ್ತಲ್ಲ ಆ ತರ, ಈಗ ಡಬ್ಬು ತರ ದೊಡ್ಡದಾಗಿ ಬರ್ತಲ್ಲ, ಆ ತರ ಏನು ಬರಲ್ಲ ಅಲ್ವಾ? ಬರೀ ವೈರ್ ಅಷ್ಟೇನಾ? ಅಂದ್ರೆ ಡೈರೆಕ್ಟ್ ಗಾಡಿ ಒಳಗಡೆ ಫಿಟ್ ಆಗಿರುತ್ತೆ, ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಚಾರ್ಜ್ ಹಾಕೋಬಹುದು ನೋಡಿ. ಹೌದು, ಚಾರ್ಜರ್ ಹಾಕೋದು ನೋಡಿ ಅಷ್ಟೇ ಎಷ್ಟು ಈಸಿ ಇದೆ ಅಂತ ಅಂದ್ರೆ. ಬನ್ನಿ ಇವಾಗ ಚಾರ್ಜ್ ಹಾಕೋದು ಕೂಡ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅಂದ್ರೆ ಒಂದು ಚಾರ್ಜರ್ ತಗೊಂಡೋಗೋದೇ ಬೇರೆ ಗಾಡಿಲೆಲ್ಲ ಸಮಸ್ಯೆ ಆಗೋದು ನೋಡಿ, ಯಾವ ರೀತಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಸುಮ್ಮನೆ ಚುಚ್ಚೋದು ಅಷ್ಟೇನಾ? ಸೊ ಲಾಕ್ ಆಯ್ತು, ಇವಾಗ ಲಾಕ್ ಆಯ್ತು, ಬರಲ್ಲ. ಹೇಳಿದ್ರು ಬರಲ್ಲ. ನೆಕ್ಸ್ಟ್ ಹಿಂಗೆ ರಿಮೂವ್ ಮಾಡಬೇಕು, ಮಾಡಿ ಹಿಂಗೆ ತಕ್ಕೋಬೇಕು ಅಷ್ಟೇ ಸರ್. ಅಷ್ಟೇ, ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಕೋಬಹುದು. ನೀವು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಚಾರ್ಜ್ ಆರಾಮ ಹಾಕೋಬೋದು. ನಾವು ಅಲ್ಲೇ ಚಾರ್ಜ್ ಹಾಕೋಬೋದು. ಎಷ್ಟು ಅವರ್ ಚಾರ್ಜ್ ಹಾಕ್ಬೇಕು ಬ್ರೋ ಒಂದೊಂದು ವೆಹಿಕಲ್ಗೆ? ಫುಲ್ ಆಗುತ್ತೆ ಗಾಡಿ. ಈ ವೆಹಿಕಲ್ಗೆ 3 ಅವರು, ಎಲ್ಲ ವೆಹಿಕಲ್ಗೂ 3 ಅವರ್. ಎಲ್ಲ ಎಲೆಕ್ಟ್ರಿಕ್ ಶೋರೂಮ್ ಅಲ್ಲಿ ಎಷ್ಟೈತೆ ಗಾಡಿ ಅದಕ್ಕೆಲ್ಲ 3. ಹೌದು, ಯಾವ್ಯಾವ ವೆಹಿಕಲ್ಸ್ ಇದಾವೋ ಎಲ್ಲದಕ್ಕೂ ಅಷ್ಟೇ ಗೈಸ್. ನೀವೇನಾದ್ರು ಒಂದ್ಸಲ ಫುಲ್ ಚಾರ್ಜ್ ಮಾಡಬೇಕು ಅಂತಂದರೆ 3 ಅವರ್ಸ್ಗೆ ಫುಲ್ ಚಾರ್ಜ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ಈಗ ಏನಾದ್ರು ನಾನು 3 ಅವರ್ಸ್ ಚಾರ್ಜ್ ಮಾಡ್ತೀನಿ ಅಂತ ಅಂದರೆ ಇದಲ್ಲ, ಅದು ರೇಂಜ್ ಎಷ್ಟು ಕೊಡುತ್ತೆ ಅಂತ ಅಂದರೆ 200 ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ ಇದಂತೂ. ನೋಡಿ, ಈಗ ಆಚೆ ಕೂಡ ತೊಗೊಂಬಂದಿದ್ದೀನಿ ಅಂದರೆ ಟೆಸ್ಟ್ ಡ್ರೈವ್ ನೋಡೋಣ ಅಂತ ಹೇಳ್ಬಿಟ್ಟು ಇದು ತೊಗೊಂಬಂದಿರೋ ಟೆಸ್ಟ್ ಡ್ರೈವ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಸುಮ್ಮನೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ ತೋರಿಸ್ತಾ ಇರೋದು. ಅಂದರೆ ಒಂದು ಒಳ್ಳೆ ಪವರ್ಫುಲ್ ವೆಹಿಕಲ್ ಇದು ಅಂತ ಹೇಳ್ಬಿಟ್ಟು ಅವರು ತೋರಿಸಿದ್ದಾರೆ. ಏನಕ್ಕೆ ಅಂತ ಅಂದರೆ ಇವಾಗ ಗಾಳಿ ಎಲ್ಲ ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ, ಗಾಳಿ ಎಲ್ಲ ನೀಟಾಗಿ ಆರಾಮಾಗಿ ನುಗ್ಗುತ್ತೆ. ಬಟ್ ಅದಕ್ಕಿಂತ ಇದು ತುಂಬ ಪವರ್ ಜಾಸ್ತಿ ಇದೆ. ಲುಕ್ ವೈಸ್ ನೋಡೋಕ್ಕೆ ಇದಕ್ಕಿಂತ ಅದು ಚೆನ್ನಾಗಿದೆ ನೋಡಿ. ಲುಕ್ ಯಾವ ಥರ ಇದೆ ಅಂತ ಅಂದರೆ ತುಂಬ ಸಖತ್ತಾಗಿದೆ ಇದು ಲುಕ್ಕು. ಬಟ್ ನುಗ್ಗೋದ್ರಲ್ಲಿ ಸ್ಪೀಡಲ್ಲೆಲ್ಲ ಇದೇ ಇರೋದು. ಅಂದರೆ ಸ್ಪೋರ್ಟ್ಸ್ ಮೂಡ್ಗೆ ಏನಾದ್ರು ಹಾಕೊಂಡು ಹೊಡಿತೀವಿ ಅಂತಂದರೆ ನಮಗೆ ಒಂದು ಒಳ್ಳೆಯ ಸ್ಪೀಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದರಿಂದಾಗಿ ಟೆಸ್ಟ್ ಡ್ರೈವ್ ಕೂಡ ಮಾಡೋಣ ಇವಾಗ. ಸೊ ಟೆಸ್ಟ್ ಡ್ರೈವ್ ವೀಡಿಯೋ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಇಲ್ಲಾಂತಂದ್ರೆ ಅದನ್ನೇ ಫಸ್ಟ್ ಹಾಕೋರು ಹಾಕ್ಬೋದು. ಸೊ ಯಾವ ವೀಡಿಯೋ ಎಡಿಟ್ ಮಾಡೋಕ್ಕೆ ಈಸಿ ಆಗುತ್ತೋ ಆ ವೀಡಿಯೋನ ನಾನು ಫಸ್ಟ್ ಹಾಕ್ತೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಇದೆ ಅಂತ. ಇದು ಮಾತ್ರ ನಿಮ್ಗೇನೇ ಡೀಟೇಲ್ಸ್ ಬೇಕು ಅಂತ ಅಂದರು ಸೀದಾ ಬರ್ಬೋದು ನೀವು ಇಲ್ಲಿಗೆ. ಕಬೀರಾ ಮೊಬೈಲಿಟೀಸಿಗೆ ಬಂದರೆ ನಿಮಗೆ ಫುಲ್ಲು ಡೀಟೇಲ್ಸ್ ಕೊಡ್ತಾರೆ. ನೋಡಿ, ನೀವೇನಾದ್ರು ಕಬೀರಾ ಮೊಬೈಲಿಟಿಗೆ ಬರಬೇಕು ಅಂತ ಅಂದರೆ ನಮ್ಮ ತುಮಕೂರಲ್ಲಿ ರಿಂಗ್ ರೋಡ್ ಇದೆಯಲ್ಲ, ಆ ರಿಂಗ್ ರೋಡಲ್ಲಿ ಗೆದ್ದಲಳ್ಳಿ ಸರ್ಕಲ್ ಅಂತ ಬರುತ್ತೆ. ಅಂದರೆ ಒಂದು ಸಿಗ್ನಲ್ ಇದೆ, ಆ ಸಿಗ್ನಲ್ ಹತ್ರ ನೀವು ಬಂದ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೊಂದು ರೈಟ್ ಸೈಡಲ್ಲಿ HP ಪೆಟ್ರೋಲ್ ಬಂಕ್ ಸಿಗುತ್ತೆ. HP ಪೆಟ್ರೋಲ್ ಬಂಕ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. HP ಪೆಟ್ರೋಲ್ ಬಂಕಿಂದ ಒಂದು 100 ಮೀಟರ್ ಅಷ್ಟೇ ಬರಬೇಕು ನೀವು. ಒಂದು 100 ಮೀಟರ್ ಮುಂದೆ ಬಂದರೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಕಬೀರಾ ಮೋಟರ್ಸ್ ಅಂತ. ಜೊತೆಯಲ್ಲಿ ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿರ್ತೀವಿ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೂ ಅಲ್ಲಿ ನಂಬರ್ ಕೊಟ್ಟಿರಲ್ಲ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ಕಾಲ್ ಮಾಡಿಲ್ಲ ಅಂತಂದರೆ ಲೊಕೇಶನ್ ಬೇಕು ಅಂತ ಅಂದರೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಲೊಕೇಶನ್ ಕಳಿಸ್ತಾರೆ. ನೀವು ಸೀದಾ ಶೋರೂಮ್ ವಿಸಿಟ್ ಮಾಡಿ ನಿಮಗೆ ಯಾವ ಬೈಕ್ ಇಷ್ಟ ಇಲ್ಲ ಅಂದರೆ ಎಷ್ಟು ರೇಂಜ್ ಕೊಡ್ತವೆ ಅಂತೆಲ್ಲ ತಿಳ್ಕೊಬೇಕು. ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ತೊಗೊಬೇಕು ಅಂತ ಅಂದರೆ ಒಂದು ಸಲ ಹೋಗಿ ವಿಸಿಟಿಂಗ್ ಮಾಡಿ. ಟೆಸ್ಟ್ ಡ್ರೈವ್ ಬೇಕು ಅಂದರೆ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ, ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.